ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 4. ಪುತ್ರರು. ರಾಣಿಯರು ಗುರುವಾಜ್ಞೆ ಅನುಸರಿಸಿ ಅಭ್ಯಂಗನ ಮಾಡಿ ಬಹುನಿಷ್ಠೆಯಿಂದ ಪೂಜಾಗೃಹವನ್ನು ಪ್ರವೇಶಿಸಿದರು. ಅಲ್ಲಿ ವಸಿಷ್ಠರು ಪೂಜಾದಿ ಕಾರ್ಯಗಳನ್ನು ಮುಗಿಸಿ ಅಗ್ನಿದೇವನು ಅನುಗ್ರಹಿಸಿದ ಬಂಗಾರದ ಪಾತ್ರೆಯಲ್ಲಿನ ಪಾಯಸವನ್ನು ಬಂಗಾರದ ಬಟ್ಟಲುಗಳಿಗೆ ಹಾಕಿ ಸಿದ್ಧವಾಗಿಟ್ಟಿದ್ದರು. ರಾಣಿಯರು ಬಂದೊಡನೆ ವಸಿಷ್ಠರು ಮಹಾರಾಜನನ್ನು ಕರೆದು, ರಾಜ, ಈ ಬಟ್ಟಲುಗಳಲ್ಲಿರುವ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಕೊಡು. ಮೊದಲು ಕೌಸಲ್ಯಗೂ, ನಂತರ ಸುಮಿತ್ರೆಗೂ, ಆಮೇಲೆ ಕೈಕೆಗೂ ಕೊಡು ಎಂದು ಆಜ್ಞಾಪಿಸಿದರು. ರಾಜನು ಹಾಗೆಯೇ ಮಾಡಿದನು. 3 ರಾಣಿಯರು ಆ ಬಟ್ಟಲುಗಳನ್ನು ತೆಗೆದುಕೊಂಡು ವಸಿಷ್ಠರಿಗೆ ದಶರಥನಿಗೆ ನಮಸ್ಕರಿಸಿ ಒಳಗೆ ಹೋಗುತ್ತಿರಲು ವಸಿಷ್ಠರು, ಈ ಪಾಯಸವನ್ನು ಈಗಲೇ ಸೇವಿಸಬೇಡಿ, ಋಷ್ಯಶೃಂಗರು ಬಂದು ಆಶೀರ್ವದಿಸಿದ ಮೇಲೆ ಸೇವಿಸಬೇಕು ಎಂದು ಎಚ್ಚರಿಸಿದರು. ಆಗ ಅವರು ಒಳಗೆ ತೆರಳಿ ತಲೆಗೆ ಹೊಗೆ ಹಾಕಲು ದಾಸಿಯರು ಸಿದ್ಧರಾಗಿದ್ದುದನ್ನು ಕಂಡು ಕೌಸಲ್ಯೆ ಮತ್ತು ಕೈಕೆ ತಮ್ಮ ಪಾಯಸದ ಬಟ್ಟಲುಗಳನ್ನು ಪೂಜಾಗೃಹದಲ್ಲಿ ಭದ್ರಪಡಿಸಿ ತಲೆ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದರು. ಸುಮಿತ್ರೆಯು ಮಾಳಿಗೆಗೆ ಹೋಗಿ ಪಾಯಸದ ಬಟ್ಟಲನ್ನು ಒಂದು ಕಡೆ ಇಟ್ಟು ಕೂದಲನ್ನು ಒಣಗಿಸಿಕೊಳ್ಳುತ್ತಾ ಆಲೋಚನಾ ಮಗ್ನಳಾದಳು. ಪಟ್ಟದ ರಾಣಿಯಾದ ಕೌಸಲ್ಯಗೆ ಹುಟ್ಟಿದ ಮಗನಿಗೆ ಪಟ್ಟ ಕಟ್ಟುವುದು ರಾಜನೀತಿ. ಅಲ್ಲದೆ ವಿವಾಹಕ್ಕೆ ಮುಂಚೆ ಕೊಟ್ಟ ಮಾತಿನಂತೆ ಕೈಕೆಗೆ ಹುಟ್ಟುವ ಮಗನಿಗೆ ರಾಜ್ಯಾಧಿಕಾರ ವಹಿಸುವುದು ಮತ್ತೊಂದು ಧರ್ಮ. ಇವೆರಡನ್ನೂ ನಡೆಸಬೇಕಾದ ಕರ್ತವ್ಯವಿರುವಾಗ ಇವೆರಡರಲ್ಲಿ ಯಾವುದಾದರೊಂದು ಆಗಿಯೇ ತೀರಬೇಕು. ಅಂದಮೇಲೆ ನನಗೆ ಮಗನು ಹುಟ್ಟಿದರೆ ಪ್ರಯೋಜನವೇನೋ? ಅವರಿಬ್ಬರಿಗೆ ವಂಶೋದ್ಧಾರಕರು ಹುಟ್ಟಿದರೆ ಸಾಕು. ಯಾವ ಅಧಿಕಾರಕ್ಕೂ ಅರ್ಹನಲ್ಲದ ಮಗನು ನನಗೆ ಹುಟ್ಟುವುದಕ್ಕಿಂತ ಹುಟ್ಟದಿರುವುದೇ ಮೇಲು ಎಂದು ಯೋಚಿಸುತ್ತಿದ್ದಳು. ಕೊನೆಗೆ ನಾನೆಷ್ಟು ಯೋಚಿಸಿದರೂ ದೈವೇಚ್ಛೆ ನೆರವೇರಿಯೇ ತೀರುವುದು. ಅಲ್ಲದೆ ಪಾಯಸ ತಿನ್ನಬೇಕೆನ್ನುವ ಗುರುವಾಜ್ಞೆ ರಾಜಾಜ್ಞೆ, ಆದ್ದರಿಂದ ನಾನು ಪಾಲಿಸಲೇಬೇಕು ಎಂದು ನಿಶ್ಚಯಿಸಿ ಒಳಗೆ ಹೋಗುವುದರಲ್ಲಿದ್ದಳು. ಅಷ್ಟರಲ್ಲಿ ಎಲ್ಲಿಂದ ಬಂದಿತೋ ಏನೋ ಒಂದು ಗರುಡವು ಹಾರಿ ಬಂದು ಅವಳ ಪಾಯಸದ ಬಟ್ಟಲನ್ನು ಕಚ್ಚಿಕೊಂಡು ಹಾರಿಹೋಯಿತು. ಸುಮಿತ್ರೆಯು ತನ್ನ ಅಜಾಗ್ರತೆಗೆ ಬಹಳವಾಗಿ ದುಃಖಿಸಿದಳು. ರಾಜನಿಗೆ ತಿಳಿಸಿದರೆ ಎಷ್ಟು ಬಾಧೆ ಪಡುವನೋ ಎಂದು ವ್ಯಥೆಪಟ್ಟು ಬೇರೇನೂ ದಾರಿ ಕಾಣದೆ ತನ್ನ ಅಕ್ಕ ಕೌಸಲ್ಯೆಯ ಬಳಿಗೆ ಹೋಗಿ ನಡೆದ ಸಂಗತಿಯನ್ನು ನಡೆದಂತೆ ಅವಳಿಗೆ ತಿಳಿಸಿದಳು. ಅಷ್ಟರಲ್ಲಿ ಕೈಕೆಯು ತಲೆ ಕೂದಲನ್ನು ಆರಿಸಿಕೊಂಡು ಬಂಗಾರದ ಬಟ್ಟಲನ್ನು ಹಿಡಿದು ಅಲ್ಲಿಗೆ ಬಂದಳು. 3 ಸೇರಿ ಬಹಳ ಹೊತ್ತು ವಿಚಾರ ಮಾಡಿ 3 ಅಕ್ಕ ತಂಗಿಯರಂತೆ ಪ್ರೀತಿಯಿಂದ ಬಾಳುತ್ತಿದ್ದುದರಿಂದ ರಾಜನಿಗೆ ಬಾಧೆಯಾಗದಿರಲೆಂದು, ಸುಮಿತ್ರೆಗೆ ನಿರಾಶೆಯಾಗದಿರಲೆಂದು ಒಂದು ಬಟ್ಟಲನ್ನು ತರಿಸಿ ಕೌಸಲ್ಯೆಯು ತನ್ನ ಪಾಯಸದಲ್ಲಿ ಸ್ವಲ್ಪ ಭಾಗವನ್ನೂ ಕೈಕೆಯು ತನ್ನ ಪಾಯಸದಲ್ಲಿ ಸ್ವಲ್ಪ ಭಾಗವನ್ನೂ ಅದರಲ್ಲಿ ಹಾಕಿ ಸುಮಿತ್ರೆಗೆ ಕೊಟ್ಟರು. 3 ಪೂಜಾಗೃಹದಲ್ಲಿ ಕುಳಿತರು. ಹೊರಗೆ ಪಂಡಿತರು ಆಶೀರ್ವಾದ ಮಂತ್ರ ಹೇಳುತ್ತಿದ್ದರು. ಋಷ್ಯಶೃಂಗ ಮುನಿಯು ಆಶೀರ್ವದಿಸಿದ ನಂತರ 3 ರಾಣಿಯರೂ ಪಾಯಸ ಕುಡಿದರು. ಪೂಜಾಪೀಠಕ್ಕೆ ನಮಸ್ಕರಿಸಿ ಋಷ್ಯಶೃಂಗ ಮುನಿಗೆ ನಮಸ್ಕರಿಸಿ ಅವರವರ ನಿವಾಸಕ್ಕೆ ತೆರಳಿದರು. ಕೆಲವು ಕಾಲ ಕಳೆಯಿತು. 3 ರಾಣಿಯರೂ ಗರ್ಭಧರಿಸಿದರೆನ್ನುವ ವಾರ್ತೆಯು ನಗರದಲ್ಲೆಲ್ಲ ಹಬ್ಬಿತು. ರಾಣಿಯರ ದೇಹಗಳು ಕಾಂತಿಯುಕ್ತವಾಗಿ ಬೆಳಗಿದವು. 10ನೇ ತಿಂಗಳು ಪ್ರಾರಂಭವಾಯಿತು. ದಾದಿಯರು ಪ್ರಸವ ಕಾಲವು ಹತ್ತಿರವಾಯಿತು, ಇನ್ನೇನು ಈಗಲೋ ಆಗಲೋ ಎಂದು ಸರ್ವ ಸಿದ್ಧತೆಯಿಂದ ರಾಣಿಯರನ್ನು ಅತಿ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದ್ದರು. ಇಷ್ಟರಲ್ಲಿ ಕೌಸಲ್ಯೆಗೆ ಪ್ರಸವ ಬಾಧೆ ಶುರುವಾಯಿತೆಂದು ಕೇಳಿ ದಾದಿಯರು ರಾಣಿ ಮಂದಿರಕ್ಕೆ ಧಾವಿಸಿದರು. ಪಟ್ಟದ ರಾಣಿಗೆ ಕುಮಾರನು ಜನಿಸಿದನೆನ್ನುವ ವಿಷಯ ಅಂತಃಪುರದಲ್ಲೆಲ್ಲ ಹರಡಿತು. 2ನೆಯ ದಿನ ಕೈಕೆಗೆ ಒಬ್ಬ ಕುಮಾರನು ಜನಿಸಿದನು. 3ನೆಯ ದಿನ ಸುಮಿತ್ರೆಗೆ ಪ್ರಸವ ಬಾಧೆ ಶುರುವಾಗಿ ಅವಳಿಗೆ 2 ಕುಮಾರರು ಜನಿಸಿದರು. ಈ ವಾರ್ತೆಯು ಅಂತಃಪುರದಲ್ಲಿ ಮಾತ್ರವಲ್ಲದೆ ಊರಿನಲ್ಲೆಲ್ಲ ಹರಡಿತು. ಎಲ್ಲರೂ ಆನಂದಿಸಿದರು. ಭೂಮಿಯು ಸಸ್ಯ ಶ್ಯಾಮಲವಾಯಿತು. ಸಕಲ ವಾದ್ಯಗಳು ಮೊಳಗಿತು. ಮೇಘಗಳು ಆನಂದ ಬಾಷ್ಪವೋ ಎನ್ನುವಂತೆ, ಪನ್ನೀರು ವರ್ಷವೋ ಎನ್ನುವಂತೆ 2 ನಿಮಿಷ ಪರಿಮಳದ ಹನಿಗಳನ್ನು
ಅಂತಃಪುರದ ಮೇಲೆ ಮಾತ್ರ ಸುರಿಸಿದವು. ಪುತ್ರರು ಹುಟ್ಟಿದ ತಕ್ಷಣವೇ ಎಲ್ಲಿ ನೋಡಿದರೂ ಹೀಗೆ ಶುಭವೇ ಕಾಣಿಸತೊಡಗಿತು. ದಶರಥ ಮಹಾರಾಜನ ಆನಂದಕ್ಕೆ ಅಂತ್ಯವೇ ಇಲ್ಲ. ಒಬ್ಬನಾದರೂ ಮಗ ಇಲ್ಲ ಎಂದು ಚಿಂತಿಸುತ್ತಿರುವಾಗ 4 ಒಮ್ಮೆಲೇ ತನಗೆ ಪ್ರಾಪ್ತವಾದರೆಂಬ ಸುದ್ದಿಯಿಂದ ಅವನಿಗೆ ವರ್ಣನಾತೀತವಾದ ಆನಂದವಾಯಿತು. ಬ್ರಾಹ್ಮಣರನ್ನು ಬರಮಾಡಿಕೊಂಡು ಅವರಿಗೆ ಸುವರ್ಣ, ಗೋವು, ಭೂದಾನಗಳನ್ನಿತ್ತನು. ಬಡವರಿಗೆ ಧನವನ್ನು ದಾನ ಮಾಡಿದನು. ವಸತಿ ಏರ್ಪಡಿಸಿದನು. ವಸ್ತ್ರಗಳನ್ನು ಹಂಚಿದನು. ಅನ್ನ ಹಾಕಿದನು. ಎಲ್ಲಿ ನೋಡಿದರೂ ಜಯ ಜಯ ಘೋಷ ಮೊಳಗುತ್ತಿತ್ತು. ಜನರು ಶುಭ ಕೋರುವ ಸಭೆಗಳನ್ನು ನಡೆಸಿದರು. ನಾಟ್ಯ ಏರ್ಪಡಿಸಿದರು. ತಮಗೆ ಹೊಸ ಪ್ರಭುಗಳು ಅವತರಿಸಿದ್ದರಿಂದ ಪ್ರಜೆಗಳೂ ತಮ್ಮ ಮನೆಗಳಲ್ಲಿ ತಮಗೆ ಮಕ್ಕಳು ಹುಟ್ಟಿದ್ದಕ್ಕಿಂತ ಹೆಚ್ಚು ಆನಂದ ಪಡುತ್ತಿದ್ದರು. ಕೆಲವು ಸ್ತ್ರೀಯರು ತಮ್ಮ ರಾಣಿಯರಿಗೆ ಮಕ್ಕಳಾದದ್ದು ಭಗವತ್ ಕಟಾಕ್ಷದಿಂದಲೇ ಎಂದು ನಂಬಿ ಧನ್ಯವಾದ ಅರ್ಪಿಸುವ ಸಲುವಾಗಿಯೋ ಎನ್ನುವಂತೆ ದೇವರಿಗೆ ಪೂಜೆ ಸಲ್ಲಿಸಿದರು. ದಶರಥನು ಕುಲಗುರುವಾದ ವಸಿಷ್ಠರನ್ನು ಬರಮಾಡಿಕೊಂಡು ಅವರ ಸಲಹೆಯಂತೆ ಉದ್ದಾಮ ಸಿದ್ಧಾಂತಿಯನ್ನು ಕರೆಸಿ ಜಾತಕವನ್ನು ಬರೆಸಿದನು. ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಶುದ್ಧ ನವಮಿ, ಪುನರ್ವಸು ನಕ್ಷತ್ರ, ಸೋಮವಾರ, ಸಿಂಹ ಲಗ್ನ, ಅಭಿಜಿತ್ ಕಾಲದಲ್ಲಿ, ಲೋಕವೆಲ್ಲವೂ ವಿಶ್ರಮಿಸುವ ವೇಳೆಯಲ್ಲಿ, ಸಮಶೀತೋಷ್ಣ ಸಮಯದಲ್ಲಿ ಕೌಸಲ್ಯಗೆ ಕುಮಾರನು ಜನಿಸಿದನು. 2ನೆಯ ದಿನ ಚೈತ್ರ ಶುದ್ಧ ದಶಮಿ, ಮಂಗಳವಾರ, ಪುಷ್ಯ ನಕ್ಷತ್ರ, ಗಂಧಯೋಗ, ತೈತುಲಾಕರಣದಲ್ಲಿ ಕೈಕಾದೇವಿಯು ಒಬ್ಬ ಕುಮಾರನಿಗೆ ಜನ್ಮವಿತ್ತಳು. 3ನೆಯ ದಿನ ಚೈತ್ರ ಶುದ್ಧ ಏಕಾದಶಿ, ಬುಧವಾರ, ಆಶ್ಲೇಷ ನಕ್ಷತ್ರ, ವೃದ್ಧಿಯೋಗ, ಗರಕರಣದಲ್ಲಿ ಸುಮಿತ್ರಾದೇವಿಯು 2 ಕುಮಾರರನ್ನು ಪ್ರಸವಿಸಿದಳು. ಈ ವಿವರಗಳನ್ನು ಸಿದ್ಧಾಂತಿಗೆ ತಿಳಿಸಿ ಮಕ್ಕಳ ಜಾತಕ ಫಲವನ್ನು ವಿಚಾರಿಸಿ ಅವರಿಗೆ ನಾಮಕರಣ ಮಾಡಲು ಯೋಗ್ಯವಾದ ಮುಹೂರ್ತವನ್ನು ತಿಳಿಸಬೇಕೆಂದು ವಸಿಷ್ಠರನ್ನು ಕೋರಿದರು. ಕುಲಗುರುಗಳಾದ ವಸಿಷ್ಠರು 2 ನಿಮಿಷ ಮೌನವಾಗಿ ಆಲೋಚಿಸಿ ಯೋಗ ದೃಷ್ಟಿಯಿಂದ ಭವಿಷ್ಯತ್ತನ್ನು ತಿಳಿದು, ಮಹಾರಾಜ, ನಿನ್ನ ಕುಮಾರರು ಸಾಮಾನ್ಯರಲ್ಲ, ನಿರುಪಮಾನರು. ಅವರಿಗೆ ಅನೇಕ ಹೆಸರುಗಳಿವೆ. ಅವರು ಮಾನವ ಮಾತ್ರರಲ್ಲ, ಮಾನವಾಕಾರವನ್ನು ಧರಿಸಿದ ದೇವತಾ ಅಂಶಗಳು, ದಿವ್ಯ ಮೂರ್ತಿಗಳು. ಇದು ಪ್ರಜೆಗಳ ಭಾಗ್ಯವೆಂದೇ ಹೇಳಬೇಕು. ಇಂಥ ಪವಿತ್ರ ಪುರುಷರಿಗೆ ನಾಮಕರಣ ಮಾಡುವುದು ನನ್ನ ಭಾಗ್ಯವೆಂದೇ ಭಾವಿಸುತ್ತೇನೆ. ತಾಯಿಯರು ಬೇರೆ ಬೇರೆಯಾದರೂ ತಂದೆಯು ಒಬ್ಬನೇ. ಆದ್ದರಿಂದ ಕೌಸಲ್ಯಾದೇವಿಯು ಪ್ರಸವಿಸಿದಾಗಿನಿಂದಲೇ ಎಲ್ಲರಿಗೂ ಪುರುಡು ಬಂದಿದೆ. ಆಮೇಲೆ ಬಂದ ಪುರುಡನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿಲ್ಲ. ಪ್ರಥಮ ಪುತ್ರನ ಜನ್ಮ ಅನುಸರಿಸಿ 10 ದಿನಗಳು ಕಳೆದೊಡನೆಯೇ, ಅಂದರೆ 11ನೆಯ ದಿನವು ನಾಮಕರಣಕ್ಕೆ ಯೋಗ್ಯವಾಗಿದೆ. ಅದಕ್ಕೆ ಬೇಕಾದ ಏರ್ಪಾಟುಗಳನ್ನು ಮಾಡು ಎಂದು ಹೇಳಿ ರಾಜನ ನಮಸ್ಕಾರವನ್ನು ಸ್ವೀಕರಿಸಿ ಹೊರಟರು. ಸಿದ್ಧಾಂತಿಗಳು ಅದನ್ನು ಅಂಗೀಕರಿಸಿ ನಾಮಕರಣಕ್ಕೆ ಬೇಕಾದ ಸಾಮಗ್ರಿಗಳ ಪಟ್ಟಿಯನ್ನು ಪುರೋಹಿತರ ಕೈಗೆ ಇತ್ತು. ರಾಜನಿತ್ತ ಕಾಣಿಕೆಯನ್ನು ಸ್ವೀಕರಿಸಿ ಆನಂದದಿಂದ ಹೊರಟು ಹೋದರು. ಅಂದಿನಿಂದಲೂ ದಶರಥನು ತನ್ನ ಬಂಧು ಮಿತ್ರರಿಗೆ, ರಾಜರಿಗೆ, ಸಾಮಂತ ರಾಜರಿಗೆ, ಋಷಿಗಳಿಗೆ, ಪಂಡಿತರುಗಳಿಗೆ ನಾಮಕರಣ ವೃತ್ತಾಂತವನ್ನು ಅವರವರ ಸ್ಥಾನ ಅನುಸರಿಸಿ ಪತ್ರದ ಮೂಲಕ, ಪರಿಚಾರಕರ ಮೂಲಕ, ಪಂಡಿತರ ಮೂಲಕ, ಬ್ರಾಹ್ಮಣರ ಮೂಲಕ, ಮಂತ್ರಿಗಳ ಮೂಲಕ ಕಳಿಸಿದನು. 10 ದಿನ ಕಳೆಯಿತು. ಅಯೋಧ್ಯ ಪಟ್ಟಣವನ್ನು ಅತ್ಯಂತ ರಮಣೀಯವಾಗಿ ಅಲಂಕರಿಸಿದರು. ಎಲ್ಲಿ ನೋಡಿದರೂ ಗಂಧರ್ವರು ಗಾನ ಮಾಡುತ್ತಿರುವರೋ ಎನ್ನುವಂತೆ ರಮ್ಯವಾದ ಗಾನವು ಗಾಳಿಯಲ್ಲಿ ತೇಲಿ ಬರುತ್ತಿತ್ತು. ದೇಶವೆಲ್ಲ ಮಧುರ ಗಾನದಿಂದ ವ್ಯಾಪಿಸಿದೆಯೇನೋ ಎನ್ನುವಂತಿತ್ತು. ಬೀದಿಗಳಲ್ಲಿ ಪರಿಮಳ ಚೆಲ್ಲಿದರು. ಅಯೋಧ್ಯ ನಗರವು ಜನರಿಂದ ಕಿಕ್ಕಿರಿದು ತುಂಬಿತ್ತು. ಪಂಡಿತರು, ಋಷಿಗಳು ಮಾತ್ರ ಅಂತಃಪುರವನ್ನು ಪ್ರವೇಶಿಸಿದರು. ರಾಜರುಗಳಿಗೆ, ಪ್ರಜೆಗಳಿಗೆ ಸೂಕ್ತ ವಸತಿ ಏರ್ಪಡಿಸಿದ್ದರು. ರಾಜಭವನದ ಮುಂದೆ ಹಾಕಿದ್ದ ಚಪ್ಪರದಲ್ಲಿ ಆಹ್ವಾನಿತರು ನಾಮಕರಣದ ವೈಭವವನ್ನು ವೀಕ್ಷಿಸುವ ನಿರೀಕ್ಷಣೆಯಲ್ಲಿ ಕುಳಿತಿದ್ದರು. ಇಷ್ಟರಲ್ಲಿ ಆ ಸ್ಥಾನಕ್ಕೆ ಮಂಗಳವಾದ್ಯಗಳೊಂದಿಗೆ, ಬ್ರಾಹ್ಮಣರ ಸ್ವಸ್ತಿ ವಾಚನಗಳೊಂದಿಗೆ
ಸುಮಂಗಲೆಯರು ಶುಭ ವಚನ ನುಡಿಯುತ್ತಿರಲು ಕೌಸಲ್ಯೆ ಸುಮಿತ್ರೆ ಕೈಕೆಯರು ಬಂದರು. ಅವರು ತಮ್ಮ ತಮ್ಮ ಮಕ್ಕಳನ್ನು ಎತ್ತಿಕೊಂಡು ಒಬ್ಬರ ಹಿಂದೊಬ್ಬರು ಬರುತ್ತಿದ್ದರು. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬಾಲಕರ ರೂಪದಲ್ಲಿ ಭೂಲೋಕಕ್ಕೆ ಎತ್ತಿಕೊಂಡು ಬರುತ್ತಿದ್ದ ದೇವತಾ ಸ್ತ್ರೀಯರಂತೆ ಕಾಣಿಸುತ್ತಿದ್ದರು. ಅವರ ಆನಂದ ತೇಜಸ್ಸು ವರ್ಣನಾತೀತ. ಪ್ರಜೆಗಳು ಅವರನ್ನು ಕಂಡೊಡನೆಯೇ ಜೈ ಜೈಕಾರ ಮಾಡಿದರು. ಸ್ತ್ರೀಯರು ಮಂಗಳಾರತಿ ಎತ್ತಿದರು. ಮೂವರಿಗೂ 3 ಯೋಗ್ಯ ಉನ್ನತಾಸನಗಳನ್ನು ಸಿದ್ಧಪಡಿಸಿಟ್ಟಿದ್ದರು. ಅದರಲ್ಲಿ ಮೊದಲು ಕೌಸಲ್ಯೆ, ತರುವಾಯ ಸುಮಿತ್ರೆ, ಆ ತರುವಾಯ ಕೈಕೆ ಕುಳಿತರು. ಕೌಸಲ್ಯೆಯ ಬಲಭಾಗದಲ್ಲಿ ದಶರಥನು ಕುಳಿತನು. ಬ್ರಾಹ್ಮಣರು ಮಂತ್ರವನ್ನು ಪ್ರಾರಂಭಿಸಿದರು. ಒಂದು ಪಕ್ಕದಲ್ಲಿ ಹೋಮ ಪ್ರಾರಂಭವಾಯಿತು. ಬಂಗಾರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಮೆತ್ತನೆಯ ಬಟ್ಟೆ ಹಾಸಿ ಆ ಬಟ್ಟೆಯ ಮೇಲೆ ಮಕ್ಕಳನ್ನು ಮಲಗಿಸಿ ವಸಿಷ್ಠರ ಮುಂದೆ ಇಟ್ಟರು. ಕೌಸಲ್ಯಾಕುಮಾರನು ವಸಿಷ್ಠರನ್ನೇ ನೋಡುತ್ತಿದ್ದನು. ಯಾವುದೋ ಹಿಂದಿನ ಪರಿಚಯವಿದ್ದಂತೆ, ನೋಡುವವರಿಗೆ ಆಶ್ಚರ್ಯವಾಗುವಂತೆ, ವಸಿಷ್ಠರನ್ನು ತನ್ನ ಹತ್ತಿರಕ್ಕೆ ಕರೆಯುವವನಂತೆ ಕೇಕೆ ಹಾಕುತ್ತಿದ್ದನು. ವಸಿಷ್ಠರು ಅವನ ಚರ್ಯೆಯನ್ನು ನೋಡಿ ಆನಂದವನ್ನು ತಡೆದುಕೊಳ್ಳಲಾರದೆ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು, ರಾಜ ಕೌಸಲ್ಯಾನಂದವರ್ಧನನು ಸರ್ವರಿಗೂ ಆನಂದವನ್ನು ನೀಡುವನು. ಅವನ ಗುಣರೂಪಗಳು ಎಲ್ಲರನ್ನೂ ಸಂತೋಷಗೊಳಿಸುವುವು. ಯೋಗಿಗಳೂ ಇವನಿಂದ ರಮಿಸುವರು. ಆದ್ದರಿಂದ ಈ ಬಾಲಕನು ರಾಮನೆನ್ನುವ ಹೆಸರಿನಿಂದ ಕರೆಯಲ್ಪಡುವನು ಎಂದು ಕೌಸಲ್ಯಾನಂದನಿಗೆ ರಾಮನೆಂದು ನಾಮಕರಣ ಮಾಡಿದರು. ಋಷಿಗಳು ಭಲೆ ಭಲೆ, ಸರಿಯಾದ ಹೆಸರು ಎಂದು ಆನಂದಿಸಿದರು. ಆಮೇಲೆ ಸುಮಿತ್ರಾನಂದವರ್ಧನರಾದ 2 ಬಾಲಕರನ್ನು ವೀಕ್ಷಿಸಿ ದೊಡ್ಡ ಬಾಲಕನನ್ನು ನೋಡಿ, ಶೌರ್ಯ ವೀರ್ಯಗಳನ್ನು ಪ್ರದರ್ಶಿಸುವ ಲಕ್ಷ್ಮೀ ಸಂಪನ್ನನಾಗುವನಾದ್ದರಿಂದ, ಲಕ್ಷ್ಮೀನಾರಾಯಣರ ಸೇವೆಯೇ ತನ್ನ ಶ್ವಾಸವೆಂದು ಭಾವಿಸಿ ಆಚರಿಸುವನಾದ್ದರಿಂದ ಇವನು ಲಕ್ಷ್ಮಣನೆಂದು, ಇವನ ತಮ್ಮನು ಶತ್ರುಗಳನ್ನು ನಾಶ ಮಾಡಿ ಅಣ್ಣನ ಜಾಡನ್ನೇ ಅನುಸರಿಸಿ ಶಾಂತ ಚಿತ್ತನಾಗಿ ಪ್ರವರ್ತಿಸುವನಾದ್ದರಿಂದ ಇವನು ಶತ್ರುಘ್ನನೆಂದು ಕರೆಯಲ್ಪಡುವನೆಂದು ಆಶೀರ್ವದಿಸಿದರು. ನಂತರ ಕೈಕೆಯಾನಂದವರ್ಧನನಾದ ಬಾಲಕನನ್ನು ನೋಡಿ, ಇವನು ಎಲ್ಲರ ಅಂತಃಕರಣಗಳನ್ನು ಪ್ರೇಮಾನಂದಗಳಿಂದ ಬೆಳಗುವುದು ಮಾತ್ರವಲ್ಲದೆ ಧರ್ಮ ಪ್ರವೃತ್ತಿ ಉಳ್ಳವನಾಗುವನು ಮತ್ತು ಪ್ರಜೆಗಳಿಗೆ ಭರಣ ಪೋಷಣೆಗಳನ್ನು ಒದಗಿಸುವನಾದ್ದರಿಂದ ಇವನಿಗೆ ಭರತನೆಂದು ನಾಮಕರಣ ಮಾಡಿದ್ದೇನೆ ಎಂದರು. ಪ್ರಜೆಗಳು ಮಕ್ಕಳ ಭವಿಷ್ಯತ್ತು ವಸಿಷ್ಠರು ಹೇಳಿದಂತೆಯೇ ಆಗುವುದೆಂದು ನಂಬಿದರು. ಅಂದಿನಿಂದ ಕೌಸಲ್ಯಾನಂದನನ್ನು ರಾಮನೆಂದೂ, ಸುಮಿತ್ರಾನಂದನರನ್ನು ಲಕ್ಷ್ಮಣ ಶತ್ರುಘ್ನನೆಂದೂ, ಕೈಕೆ ನಂದನನನ್ನು ಭರತನೆಂದೂ ಕರೆಯತೊಡಗಿದರು. ಬಂದವರಿಗೆ ಭೋಜನ ಏರ್ಪಡಿಸಿ ಯಾರು ಯಾರಿಗೆ ಯಾವ ಯಾವ ಗೌರವ ಸಲ್ಲಿಸಬೇಕೋ ಸಲ್ಲಿಸಿ, ದಾನ ಧರ್ಮಗಳನ್ನು ಮಾಡಿ, ಗೋವುಗಳನ್ನು ಭೂಮಿ ಸುವರ್ಣಗಳನ್ನಿತ್ತು ಸರಿಯಾದ ರೀತಿಯಲ್ಲಿ ಆದರಿಸಿ ಕಳಿಸಿದರು. ನಂತರ ಮಕ್ಕಳು ದಿನ ದಿನಕ್ಕೆ ಪ್ರವರ್ಧಮಾನರಾಗಿ ತಾಯಿಯರ ಪಾಲನೆ ಪೋಷಣೆಯಲ್ಲಿ ಬೆಳೆಯುತ್ತಿದ್ದರು. ಇದರಲ್ಲೂ ಒಂದು ವಿಚಿತ್ರ ಇತ್ತು. ಏನೆಂದರೆ, ಬಾಲ್ಯದಿಂದಲೂ ಲಕ್ಷ್ಮಣನು ರಾಮನನ್ನೂ ಶತ್ರುಘ್ನನು ಭರತನನ್ನೂ ಅನುಸರಿಸುತ್ತಿದ್ದರು. ಅನುಸರಿಸುವುದಷ್ಟೇ ಅಲ್ಲ, ಒಬ್ಬರನ್ನೊಬ್ಬರು ಬಿಡದೇ ಬೆಳೆಯುತ್ತಿದ್ದರು. ಲಕ್ಷ್ಮಣನು ಹುಟ್ಟಿದಾಗಿನಿಂದಲೂ ಅಳುತ್ತಿದ್ದನು. ದಾದಿಯರು ಸೇವಕರು ಎಷ್ಟೇ ವಿಧವಾಗಿ ಔಷಧೋಪಚಾರಗಳನ್ನು ಮಾಡಿದರೂ ಸುಮ್ಮನಾಗುತ್ತಿರಲಿಲ್ಲ. ಮಗುವಿಗೆ ಏನು ಬಾಧೆಯೋ ಎಂದು ಏನೇನೋ ಔಷಧಿ ಮಾಡಿದರು. ಇದು ಔಷಧಿಗೆ ಹೋಗುವಂಥದ್ದಲ್ಲ ಎಂದು ತಿಳಿದು ಸುಮಿತ್ರೆಯು ಒಂದು ದಿನ ಗುರುಗಳಿಗೆ ನಮಸ್ಕರಿಸಿ, ಸ್ವಾಮಿ, ಹುಟ್ಟಿನಿಂದ ಮೊದಲು ಲಕ್ಷ್ಮಣನು ಏಕೋ ಸುಮ್ಮನೆ ಅಳುತ್ತಲೇ ಇದ್ದಾನೆ. ಏನೇನೋ ಔಷಧಿ ಮಾಡಿದೆ, ಆದರೆ ದಿನ ದಿನಕ್ಕೆ ಅಳು ಜಾಸ್ತಿಯಾಯಿತೇ ವಿನ ನಿಲ್ಲಲಿಲ್ಲ.
ಹಾಲನ್ನು ಕೂಡ ಸರಿಯಾಗಿ ಕುಡಿಯುತ್ತಿಲ್ಲ, ನಿದ್ರೆ ಮಾಡುವುದಂತೂ ಇಲ್ಲವೇ ಇಲ್ಲ. ಹೀಗೆ ಇದ್ದರೆ ಮಗು ಬೆಳೆಯುವುದಾದರೂ ಹೇಗೆ? ಇದಕ್ಕೆ ಕಾರಣಗಳನ್ನು ತಿಳಿಸಿ ಆಶೀರ್ವದಿಸಬೇಕು ಎಂದು ಕೇಳಿಕೊಂಡಳು. ವಸಿಷ್ಠರು ಆಲೋಚಿಸಿ, ರಾಣಿ, ಅವನ ಬಾಧೆಯೇ ಬೇರೆ, ನೀವು ಮಾಡಿದ ವೈದ್ಯವೇ ಬೇರೆ. ಮಾನವರು ಗುರುತಿಸಲು ಸಾಧ್ಯವಿಲ್ಲದಂಥ ವೇದನೆ ಅವನದು. ಅವನಿಗೆ ದೇಹ ಸಂಬಂಧವಾದ ಬಾಧೆ ಯಾವುದೂ ಇಲ್ಲ. ನಾನು ಹೇಳಿದಂತೆ ಮಾಡು. ಆ ಕ್ಷಣದಿಂದಲೇ ಮಗು ಅಳುವುದನ್ನು ಬಿಟ್ಟು ಸುಖವಾಗಿ ಆಡಿಕೊಂಡಿರುವುದು. ಈಗಲೇ ಮಗುವನ್ನು ತೆಗೆದುಕೊಂಡು ಹೋಗಿ ಕೌಸಲ್ಯಾನಂದನನಾದ ರಾಮನ ಪಕ್ಕದಲ್ಲಿ ಮಲಗಿಸು. ಇದೇ ಅದಕ್ಕೆ ದಿವ್ಯ ಔಷಧ ಎಂದು ಆಶೀರ್ವದಿಸಿ ಹೊರಟರು. ಸುಮಿತ್ರೆಯು ಹೇಗಾದರೂ ಮಗುವಿನ ಅಳು ಕಡಿಮೆಯಾದರೆ ಸಾಕೆಂದು ಮಗುವನ್ನು ತೆಗೆದುಕೊಂಡು ಹೋಗಿ ಕೌಸಲ್ಯಾನಂದನನಾದ ರಾಮನ ಹಾಸಿಗೆಯಲ್ಲಿ ಅವನ ಪಕ್ಕದಲ್ಲೇ ಮಲಗಿಸಿದಳು. ಆ ನಿಮಿಷದಿಂದಲೇ ಲಕ್ಷ್ಮಣನ ಅಳು ಮಾಯವಾಯಿತು. ನಗು ಆಟ ಪ್ರಾರಂಭವಾಯಿತು. ನೋಡುವವರಿಗೆ ಇದು ಬಹಳ ಆಶ್ಚರ್ಯ ಉಂಟು ಮಾಡಿತು. ಇದಕ್ಕೆ ಮೊದಲು ನೀರಿನಿಂದ ದೂರವಾದ ಮೀನು ಹೇಗೆ ಚಡಪಡಿಸುವುದೋ ಹಾಗೆ ಚಡಪಡಿಸಿದ ಲಕ್ಷ್ಮಣನು ಈಗ ನೀರನ್ನು ಸೇರಿದ ಮೀನು ಬಾಲವನ್ನು ಬಡಿಯುತ್ತಾ ಸ್ವೇಚ್ಛೆಯಾಗಿ ಆಡುವಂತೆ ರಾಮನ ಹತ್ತಿರ ಇದ್ದ ಲಕ್ಷ್ಮಣನು ಕೈಕಾಲುಗಳನ್ನು ಬಡಿಯುತ್ತಾ ಕೇಕೆ ಹಾಕುತ್ತಾ ರಾಮ ಸನ್ನಿಧಿಯ ಆನಂದವನ್ನು ಹೀರುತ್ತಾ ಆಡುತ್ತಾ ಹಾಯಾಗಿ ಇದ್ದನು. ಇದು ಲಕ್ಷ್ಮಣ ವಿಷಯವಾದರೆ ಶತ್ರುಘ್ನನು ಹೀಗೆಯೇ ಹುಟ್ಟಿದಂದಿನಿಂದಲೂ ಹಾಲು ಕುಡಿಯದೆ ಏನೋ ಚಿಂತಿಸುತ್ತಿರುವವನಂತೆ ಆಟವಾಡದೆ ಇದ್ದಲ್ಲಿಂದ ಕದಲದೆ ತುಂಬಾ ಬಲಹೀನನಾಗುತ್ತಿದ್ದನು. ಗಾಬರಿಗೊಂಡ ಸುಮಿತ್ರೆಯು ಗುರುಗಳನ್ನು ಬರಮಾಡಿಕೊಂಡು ಇದಕ್ಕೆ ಕಾರಣವೇನೆಂದು ಕೋರಿದಳು. ವಸಿಷ್ಠರು ಮುಗುಳ್ನಕ್ಕೂ, ಅಮ್ಮ, ನಿನ್ನ ಮಕ್ಕಳು ಸಾಮಾನ್ಯರಲ್ಲ. ಅವರ ಜನ್ಮದಲ್ಲಿ ಇದೊಂದು ಲೀಲಾ ನಾಟಕ. ಶತ್ರುಘ್ನನನ್ನು ಭರತನ ಹಾಸಿಗೆಯ ಮೇಲೆ ಮಲಗಿಸು. ಅವನ ನಿತ್ಯ ಕರ್ಮ ಸಕ್ರಮವಾಗಿ ಜರುಗುವುದು, ಸಂತೋಷವಾಗಿ ಇರುವನು. ಇದಕ್ಕೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಆಶೀರ್ವದಿಸಿ ಹೊರಟರು. ಸುಮಿತ್ರೆಯು ಹಾಗೆಯೇ ಮಾಡಿದಳು. ಅಂದಿನಿಂದ ಲಕ್ಷ್ಮಣನು ರಾಮನೊಡನೆಯೂ ಶತ್ರುಘ್ನನು ಭರತನೊಡನೆಯೂ ಬೆಳೆಯುತ್ತಿದ್ದರು. ಅವರ ಆನಂದಕ್ಕೆ ಅಡ್ಡಿಯಿಲ್ಲ, ಅಭಿವೃದ್ಧಿಗೆ ಕೊರತೆಯಿಲ್ಲ. ದಿನ ದಿನಕ್ಕೆ ಸೂರ್ಯಕಾಂತಿಯಂತೆ ಪ್ರಕಾಶಿಸುತ್ತಾ ಅಭಿವೃದ್ಧಿ ಹೊಂದುತ್ತಿದ್ದರು. ಸುಮಿತ್ರೆಗೆ ಮಕ್ಕಳು ತನ್ನ ಬಳಿ ಇಲ್ಲದ್ದರಿಂದ ಏನೂ ಕೆಲಸವಿಲ್ಲದಂತಾಯಿತು. ಮಕ್ಕಳ ಅಭಿವೃದ್ಧಿಯೇ ತನ್ನ ಪ್ರಾಣವೆಂದು ಭಾವಿಸಿದ್ದಳಾದ್ದರಿಂದ ಕೌಸಲ್ಯೆಯ ಬಳಿ ಸ್ವಲ್ಪ ಹೊತ್ತು, ಕೈಕೆಯ ಬಳಿ ಸ್ವಲ್ಪ ಹೊತ್ತು ಇದ್ದು ಮಕ್ಕಳ ಸೇವೆ ಮಾಡುತ್ತಾ ಅಲ್ಲಿಂದಿಲ್ಲಿಗೆ ತಿರುಗುತ್ತಾ ಅವರಿಗೆ ಬೇಕಾದ ನೆರವು ನೀಡುತ್ತಾ ದಾಸಿಯಂತೆ ಕೆಲಸ ಮಾಡುವುದಾಯಿತೇ ವಿನಾ ತಾಯಿಯಂತೆ ಇರಲು ಅವಕಾಶವಾಗಲಿಲ್ಲ. ಇದು ನನ್ನ ಗ್ರಹಚಾರ ಎಂದುಕೊಂಡು ಹೀಗಾಗಲು ಏನು ಕಾರಣವೆಂದು ಗುರುಗಳೊಡನೆ ಒಂದು ದಿನ ಏಕಾಂತದಲ್ಲಿ ವಿಚಾರ ಮಾಡಿದಳು. ಅವಳ ಪ್ರಾರ್ಥನೆಯನ್ನು ಕೇಳಿ ಗುರುಗಳು ಇದ್ದುದನ್ನು ಇದ್ದಂತೆ ಹೇಳಿದರು. ಅಮ್ಮ, ಲಕ್ಷ್ಮಣನು ರಾಮನ ಅಂಶ ಉಳ್ಳವನು, ಶತ್ರುಘ್ನನು ಭರತನ ಅಂಶ ಉಳ್ಳವನು ಎಂದಿಷ್ಟು ಮಾತ್ರ ಹೇಳಬಹುದು ಎಂದೊಡನೆಯೇ ಸುಮಿತ್ರೆಯು, ಹೌದೇನೂ, ಈಗ ನನಗೆ ಅರ್ಥವಾಯಿತು, ಧನ್ಯಳಾದೆ ಎಂದು ಗುರುಗಳಿಗೆ ನಮಸ್ಕರಿಸಿ ಹೊರಟು ಹೋದಳು. ಆ ದಿನ ಪಾಯಸದ ಬಟ್ಟಲನ್ನು ಹದ್ದು ಎತ್ತಿಕೊಂಡು ಹೋದಾಗ ರಾಜನು ಕೋಪಿಸಿಕೊಳ್ಳುವನೆನ್ನುವ ಭಯದಿಂದ ಕೌಸಲ್ಯೆಗೂ ಕೈಕೆಗೂ ಆ ವಿಷಯವನ್ನು ಹೇಳಿದಾಗ ಸರಳ ನಿಷ್ಕಪಟ ಹೃದಯದ ಅವರು ಅವಳ ಪಾಯಸದಿಂದ ಸ್ವಲ್ಪ ಭಾಗ, ಇವಳ ಪಾಯಸದಿಂದ ಸ್ವಲ್ಪ ಭಾಗ ಸೇರಿಸಿ ನನಗೆ ಕೊಟ್ಟರು. ಅವೇ ಅವರ ಆ 2 ಅಂಶಗಳು. ಇಲ್ಲದಿದ್ದರೆ ನನಗೆ ಮಾತ್ರ 2 ಪುತ್ರರು ಹುಟ್ಟಲು ಕಾರಣವೇನು? 2 ಪಾಯಸದ ಭಾಗಗಳನ್ನು ತಿಂದೆನಾದ್ದರಿಂದ ಈ ಬಾಲಕರು ಇಂಥ ಸಂಬಂಧ ಹೊಂದಿದ್ದಾರೆ. ದೈವ ಸಂಕಲ್ಪ ಎಷ್ಟು ಸೂಕ್ಷ್ಮ! ಅವನ ಶಕ್ತಿ ತಿಳಿದುಕೊಳ್ಳಲು ಯಾರಿಗೆ ಸಾಧ್ಯ? ಅದನ್ನು ಬದಲಾಯಿಸುವವರು ಯಾರು ಎಂದು ತನ್ನಲ್ಲಿ ತಾನು ಆನಂದಿಸಿದಳು.
ನವಮಾಸಗಳು ಅವರನ್ನು ಹೊತ್ತದ್ದು ಮಾತ್ರ ತಾನು ಹೊರತು ಕೌಸಲ್ಯೆ ಕೈಕೆಯರೇ ತನ್ನ ಮಕ್ಕಳ ನಿಜವಾದ ತಾಯಿಯರು ಎಂದು ದೃಢ ಮಾಡಿಕೊಂಡು ಮಕ್ಕಳನ್ನು ಕೌಸಲ್ಯೆ ಕೈಕೆಯರಿಗೆ ಒಪ್ಪಿಸಿ ತಾನು ದಾದಿಯಂತೆ ಮಕ್ಕಳ ಸೇವೆ ಮಾಡುತ್ತಿದ್ದಳು. ದಾಸಿಯರೇ ಅಲ್ಲದೆ ರಾಜಬಂಧುಗಳೂ ಅನೇಕರು ಮಕ್ಕಳನ್ನು ನೋಡುವುದಕ್ಕೆ ನಿತ್ಯವೂ ಬಂದು ಹೋಗುತ್ತಿದ್ದರು. ಅವರೆಲ್ಲರೂ ನೋಡಿ ಹೊರಟೊಡನೆಯೇ ಕೌಸಲ್ಯೆ ಮಕ್ಕಳಿಗೆ ದೃಷ್ಟಿ ತೆಗೆಸಿ ಹಾಕುತ್ತಿದ್ದಳು. ಮಕ್ಕಳ ಮೇಲೆ ಅವಳಿಗಿದ್ದ ಅಧಿಕ ಪ್ರೇಮದಿಂದಾಗಿ ಹಗಲು ರಾತ್ರಿ ಎನ್ನುವ ಗಮನವೇ ಅವಳಿಗೆ ಇರುತ್ತಿರಲಿಲ್ಲ. ಒಂದು ನಿಮಿಷವೂ ಮಕ್ಕಳನ್ನು ಬಿಟ್ಟಿರುತ್ತಿರಲಿಲ್ಲ. ಸ್ನಾನ ಪೂಜಾದಿಗಳಲ್ಲೂ ಕೂಡ ಲಕ್ಷ್ಯವೆಲ್ಲ ಮಕ್ಕಳ ಮೇಲೇ ಇರುತ್ತಿತ್ತು. ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸಿಕೊಂಡು ಮತ್ತೆ ಮಕ್ಕಳ ಬಳಿಗೆ ಬಂದು ಬಿಡುತ್ತಿದ್ದಳು. ಒಂದು ದಿನ ರಾಮ ಲಕ್ಷ್ಮಣರಿಗೆ ಸ್ನಾನ ಮಾಡಿಸಿ ಧೂಪ ಹಾಕಿ ಬಂಗಾರದ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡುತ್ತಾ ತೂಗಿ ದಾಸಿಯರಿಗೆ ಮಕ್ಕಳನ್ನು ನೋಡಿಕೊಳ್ಳುವಂತೆ ಹೇಳಿ ಒಳಗೆ ಹೋಗಿ ಪಾಯಸವನ್ನು ಮಾಡಿ ಪೂಜಾ ಪೀಠದ ಬಳಿ ಇಟ್ಟು ನೈವೇದ್ಯ ಮಾಡಿದಳು. ಸ್ವಲ್ಪ ಹೊತ್ತಾದ ಮೇಲೆ ಪಾಯಸದ ಪ್ರಸಾದವನ್ನು ಮಕ್ಕಳಿಗೆ ಸ್ವಲ್ಪ ತಿನ್ನಿಸೋಣವೆಂದು ಬಂಗಾರದ ಬಟ್ಟಲನ್ನು ಹಿಡಿದು ಪೂಜಾಗೃಹವನ್ನು ಪ್ರವೇಶಿಸಿದಾಗ ನೈವೇದ್ಯದ ಬಟ್ಟಲನ್ನು ಮುಂದಿಟ್ಟುಕೊಂಡು ಪಾಯಸವನ್ನು ತಿನ್ನುತ್ತಿದ್ದ ರಾಮನನ್ನು ಕಂಡು ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋದಳು. ಇದು ನಿಜವೋ ಅಥವಾ ಭ್ರಮೆಯೋ? ತೊಟ್ಟಿಲಲ್ಲಿ ಮಲಗಿ ನಿದ್ರಿಸುತ್ತಿದ್ದ ನನ್ನ ಮಗ ಇಲ್ಲಿಗೆ ಹೇಗೆ ಬಂದ? ಯಾರು ಎತ್ತಿಕೊಂಡು ಬಂದರು ಎಂದು ಆಶ್ಚರ್ಯಪಡುತ್ತಾ ಓಡಿ ಹೋಗಿ ನೋಡಲು ರಾಮನು ತೊಟ್ಟಿಲಲ್ಲಿ ಗಾಢ ನಿದ್ರೆಯಲ್ಲಿದ್ದುದನ್ನು ಕಂಡು ಇದು ನನ್ನ ಭ್ರಾಂತಿ ಎಂದುಕೊಂಡಳು. ತಿರುಗಿ ಬಂದು ಗಿಂಡಿಯಲ್ಲಿ ಪಾಯಸ ಹಾಕಿಕೊಳ್ಳಲು ನೋಡಿದಾಗ ಪಾತ್ರೆಯಲ್ಲಿ ಒಂದು ಸೌಟಿನಷ್ಟೂ ಪಾಯಸ ಇರಲಿಲ್ಲ. ಮಗನನ್ನು ಇಲ್ಲಿ ನೋಡಿದ್ದು ಭ್ರಾಂತಿ ಇರಬಹುದು, ಆದರೆ ಪಾಯಸ ಇಲ್ಲದಿರುವುದು ಭ್ರಾಂತಿ ಹೇಗಾದೀತು ಎಂದು ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಸಂಶಯ ಅವಳನ್ನು ದಿಗ್ಭ್ರಾಂತಳನ್ನಾಗಿಸಿತು. ಆ ಗಿಂಡಿಯಲ್ಲಿ ಉಳಿದಿದ್ದ ಸ್ವಲ್ಪ ಪಾಯಸವನ್ನು ಸುರಿದುಕೊಂಡು ತೊಟ್ಟಿಲ ಹತ್ತಿರ ಹೋಗಿ ನಿದ್ರಿಸುತ್ತಿದ್ದ ಮಕ್ಕಳ ಮುಖವನ್ನೇ ನೋಡುತ್ತಿದ್ದಳು. ರಾಮನು ಬಾಯಿ ಚಪ್ಪರಿಸುತ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡು ಲೊಟ್ಟೆ ಹಾಕುತ್ತಿದ್ದುದನ್ನು ನೋಡಿದಳು. ಕೌಸಲ್ಯೆಯು ಆಶ್ಚರ್ಯದಿಂದ ಮುಗುಳ್ನಗುತ್ತಾ ಅವನ ಮುಖವನ್ನೇ ನೋಡುತ್ತಿರಲು ರಾಮನ ಮುಖದಲ್ಲಿ ಒಂದು ನಿಮಿಷ ಬ್ರಹ್ಮಾಂಡವೇ ತಿರುಗುತ್ತಿದ್ದಂತೆ ಕಾಣಿಸಿತು. ಕೌಸಲ್ಯೆಯು ಮೈ ಮರೆತು ತೆರೆದ ಕಣ್ಣುಗಳನ್ನು ಮುಚ್ಚದೆ ರೆಪ್ಪೆ ಹೊಯ್ಯದೆ ಹುಚ್ಚಳಂತೆ ನೋಡುತ್ತಿದ್ದಳು. ದಾಸಿಯರು ಅದನ್ನು ಗಮನಿಸಿ ಅಮ್ಮಾ ಅಮ್ಮಾ ಎಂದು ಕೂಗಿದರು. ಅವರ ಕೂಗು ಕೌಸಲ್ಯಗೆ ಕೇಳಲಿಲ್ಲ. ಒಬ್ಬಳು ಅವಳ ಪಾದಗಳನ್ನು ಹಿಡಿದುಕೊಂಡು ಅಮ್ಮಾ ದೇವಿ ಎಂದು ಅನೇಕ ವಿಧವಾಗಿ ಅರಚಿದಳು. ಕೌಸಲ್ಯೆಯು ಬೆಂಕಿ ಸೋಕಿದವಳಂತೆ ದೇಹವನ್ನು ಅಲುಗಿಸಿ ದಾಸಿಯರನ್ನು ನೋಡಿದಳು. ಹೋಗಿ ಮಂಚದ ಮೇಲೆ ಕುಳಿತು ಆಶ್ಚರ್ಯದಿಂದ ದಾಸಿಯರೇ, ನೀವು ಬಾಲಕನನ್ನು ನೋಡಿದಿರಾ ಎಂದು ಪ್ರಶ್ನಿಸಿದಳು. ಅವರು ಹೌದು ತಾಯಿ, ನಾವು ಇಲ್ಲೇ ಇದ್ದೇವೆ, ಬಾಲಕನನ್ನು ನೋಡುತ್ತಲೇ ಇದ್ದೇವೆ ಎಂದರು. ಏನು ನೋಡಿದಿರಿ? ಬಾಲಕನಲ್ಲಿ ಏನಾದರೂ ವ್ಯತ್ಯಾಸ ನೋಡಿದಿರಾ ಎಂದು ಆತುರದಿಂದ ಪ್ರಶ್ನಿಸಿದಳು. ನಮಗೆ ಬದಲಾವಣೆ ಏನೂ ಕಾಣಲಿಲ್ಲ ತಾಯಿ, ಬಾಲಕನು ಗಾಢ ನಿದ್ರೆಯಲ್ಲಿದ್ದನಲ್ಲವೇ ಎಂದು ಉತ್ತರವಿತ್ತರು. ಕೌಸಲ್ಯೆಯು ತಾನು ನೋಡಿದ್ದೆಲ್ಲ ಭ್ರಮೆಯೋ ಅಥವಾ ನಿಜವೋ ಎನ್ನುವ ಸಂಶಯದಲ್ಲಿ ಬಿದ್ದಳು. ನಿಜವೇ ಆಗಿದ್ದರೆ ಅದೆಲ್ಲ ಅವರಿಗೇಕೆ ಕಾಣಿಸಲಿಲ್ಲ ಎಂದು ಅನೇಕ ರೀತಿಯಾಗಿ ಆಲೋಚಿಸಿ ಕೊನೆಗೆ ಮಕ್ಕಳು ಯಜ್ಞ ಪ್ರಸಾದದಿಂದ ಪ್ರಾಪ್ತವಾದವರಾದ್ದರಿಂದ ಈ ರೀತಿ ದೈವ ಚಿಹ್ನೆಗಳು ಕಾಣಿಸಿರಬೇಕೆಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ತಿರುಗಿ ಪುತ್ರ ವಾತ್ಸಲ್ಯದಲ್ಲಿ ಮುಳುಗಿ ಅವರಿಗೆ ಅವಶ್ಯಕವಾದ ಪರಿಚರ್ಯೆಗಳನ್ನು ಮಾಡುತ್ತಾ ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನಕ್ಕೆ ಪ್ರವರ್ಧಮಾನರಾಗುತ್ತಿದ್ದ ಮಕ್ಕಳನ್ನು ನೋಡುತ್ತಾ ಮುದ್ದಿಡುತ್ತಾ ಅವರ ತಲೆಯನ್ನು ಸವರುತ್ತಾ ಬಟ್ಟೆ ಆಭರಣಗಳನ್ನು ಹಾಕಿ ಅಲಂಕರಿಸುತ್ತಾ ಆನಂದಿಸುತ್ತಿದ್ದಳು. ಬಾಲರಾಮನ ಚರಿತ್ರೆಯು ಸರಳವೂ ಶೋಭಾಯಕರವಾಗಿಯೂ ಇತ್ತು. ಅನೇಕ ಸಾರಿ ಅವನು ತನ್ನ ಮಗನೆನ್ನುವುದನ್ನು ಮರೆತು ಕೌಸಲ್ಯೆಯು ಕೈಜೋಡಿಸಿ ಅವನಿಗೆ ನಮಸ್ಕಾರ ಮಾಡುತ್ತಿದ್ದಳು.
ಆಮೇಲೆ, ಅಯ್ಯೋ ಚಿಕ್ಕ ಹುಡುಗ, ನನ್ನ ಕುಮಾರನನ್ನು ದೈವವೆಂದು ಭಾವಿಸುವುದರಲ್ಲಿ ತಪ್ಪಿಲ್ಲವಾದರೂ ಅವನಿಗೆ ನಮಸ್ಕರಿಸುವುದನ್ನು ಜನರು ನೋಡಿದರೆ ನಗುವುದಿಲ್ಲವೇ ಎಂದು ಯಾರಾದರೂ ನೋಡಿದರೇನೋ ಎನ್ನುವ ಭ್ರಾಂತಿಯಿಂದ ತಕ್ಷಣವೇ ಮೇಲೆ ನೋಡುತ್ತಾ ದೈವವನ್ನು ಪ್ರಾರ್ಥಿಸುವವಳಂತೆ ನಟಿಸುತ್ತಿದ್ದಳು. ಸ್ವಾಮಿಯ ಕಟಾಕ್ಷ ನನ್ನ ಕುಮಾರರು ಆಯುರಾರೋಗ್ಯವಂತರಾಗಿರುವಂತೆ ನೋಡಿಕೊಳ್ಳಲಿ ಎನ್ನುತ್ತಿದ್ದಳು. ನಿನ್ನ ಮಾಯೆ ನನ್ನನ್ನು ಆವರಿಸದಂತೆ ಕಾಪಾಡು ಎಂದು ಪ್ರಾರ್ಥಿಸುತ್ತಿದ್ದಳು. ಕುಮಾರನ ಮುಖವನ್ನು ನೋಡುತ್ತಾ ಮುಖದ ಕಾಂತಿಯು ಕಣ್ಣು ಕೋರೈಸುವಂತೆ ಹೊರ ಹೊಮ್ಮುವುದನ್ನು ಅಚ್ಚರಿಯಿಂದ ನೋಡುತ್ತಿದ್ದಳು. ಯಾರಿಗಾದರೂ ಹೇಳಿದರೆ ಏನನ್ನುವರೋ, ತನ್ನನ್ನು ಹುಚ್ಚಿ ಎಂದುಕೊಳ್ಳುವರೋ ಎಂದು ಯಾರಿಗೂ ಹೇಳದೆ ತನ್ನೊಳಗೆ ಅದು ಮಿಟ್ಟುಕೊಳ್ಳಲಾಗದೆ ಛಡಪಡಿಸುತ್ತಿದ್ದಳು. ಒಮ್ಮೊಮ್ಮೆ ರಾಮ ಲೀಲೆಗಳು, ಮಹಾತ್ಮ್ಯಗಳು ಅವಳನ್ನು ಉನ್ಮತ್ತಳನ್ನಾಗಿ ಮಾಡುತ್ತಿದ್ದುವು. ತನ್ನ ಸನ್ನಿಹಿತ ಸೋದರಿ ಸುಮಿತ್ರೆಗಾಗಲಿ ಕೈಕೆಗಾಗಲಿ ಇದನ್ನೆಲ್ಲ ಹೇಳಿದರೆ, ತನ್ನ ಮಗನು ಒಬ್ಬ ಮಹಾವ್ಯಕ್ತಿ, ನಮ್ಮ ಮಕ್ಕಳು ಏನೂ ಕೆಲಸಕ್ಕೆ ಬಾರದವರು ಎನ್ನುವುದನ್ನು ತೋರಿಸಲು ಈ ಕಥೆಗಳನ್ನೆಲ್ಲ ಕಟ್ಟುತ್ತಿದ್ದಾಳೆ ಎಂದು ಭಾವಿಸುವರೋ ಎಂದು ಅನುಮಾನಿಸಿ ಅವರಿಗೂ ಹೇಳಲು ಹಿಂದೂ ಮುಂದು ನೋಡುತ್ತಿದ್ದಳು. ಒಂದು ದಿನ ಹೇಗೋ ಧೈರ್ಯ ಮಾಡಿ ದಶರಥನಿಗೆ ತಾನು ಕಂಡ ಆಶ್ಚರ್ಯ, ವಿನೋದ, ವಿಚಿತ್ರಗಳನ್ನೆಲ್ಲ ಹೇಳಿದಳು. ದಶರಥನು ಕೇಳಿ ಸಂತೋಷಿಸಿ, ದೇವಿ, ಇದೆಲ್ಲ ವ್ಯಾಮೋಹ. ಪುತ್ರವಾತ್ಸಲ್ಯದಿಂದ ನೀನು ನಿರಂತರವೂ ನಿನ್ನ ಕುಮಾರನನ್ನು ಮನಸ್ಸಿನಲ್ಲಿ ದೈವದೊಂದಿಗೆ ಹೋಲಿಸಿಕೊಳ್ಳುತ್ತಾ ಇರುವುದರಿಂದ ಹಾಗೆ ನಿನ್ನ ಕಣ್ಣಿಗೆ ಕಾಣುತ್ತಿರಬಹುದು ಎಂದು ಅವಳನ್ನು ಪೂರ್ತಿ ನಿರಾಶೆಗೊಳಿಸದೆ, ಪೂರ್ತಿ ನಿಜವೆಂದೂ ಹೇಳದೆ ಸ್ವಲ್ಪ ತೃಪ್ತಿಯಾಗುವಂತೆ ಹೇಳಿ ಕಳುಹಿಸಿದನು. ದಶರಥನು ಏನೇ ಹೇಳಿದರೂ ಕಣ್ಣಾರೆ ಕಂಡವಳು ತಾನಾದ್ದರಿಂದ ಅವನ ಮಾತಿನಿಂದ ತೃಪ್ತಿಯಾಗದೆ ಸಮಯ ಕಾದು ಗುರುವಿಗೆ ಎಲ್ಲವನ್ನೂ ತಿಳಿಸಿದಳು. ಗುರುವು ಆಲೋಚಿಸಿ, ರಾಣಿ, ನೀನು ಹೇಳಿದ್ದೆಲ್ಲವೂ ಪರಮ ಸತ್ಯ, ಭ್ರಾಂತಿಯಲ್ಲ. ನಿನ್ನ ಕುಮಾರನು ಸಾಮಾನ್ಯನಲ್ಲ, ಅವನು ದೇವತಾ ಅಂಶ. ಇದು ನಿಮ್ಮ ಜನ್ಮ ಜನ್ಮಗಳ ಪುಣ್ಯಫಲ. ಲೋಕೋದ್ಧಾರಕನು ಕೌಸಲ್ಯ ನಂದನನಾಗಿರುವುದರಿಂದ ಇಡೀ ಅಯೋಧ್ಯಾವಾಸಿಗಳೇ ಅದೃಷ್ಟಶಾಲಿಗಳು ಎಂದು ಆಶೀರ್ವದಿಸಿದರು. ಕೌಸಲ್ಯಾದೇವಿಯು ವಸಿಷ್ಠರ ಮಾತನ್ನು ಗ್ರಹಿಸಿ ಅವರ ಮಾತಿನಲ್ಲಿ ವಿಶ್ವಾಸವಿಟ್ಟು ತೃಪ್ತಿ ಹೊಂದಿ ತನ್ನ ಕುಮಾರನ ಅತಿ ಮಾನುಷ ಚರ್ಯೆಗಳನ್ನು ಮತ್ತೆ ಮತ್ತೆ ಸ್ಮರಿಸುತ್ತಾ ಆನಂದಿಸುತ್ತಾ ಕಾಲ ಕಳೆಯುತ್ತಿದ್ದಳು. ಹೀಗಿರುವಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಅಂಬೆಗಾಲು ಹಾಕುವುದು, ಕೂರುವುದು ಹೀಗೆ ಬೆಳೆಯುತ್ತಿದ್ದರು. ಮಕ್ಕಳಿಗೆ ಅಲ್ಲಿಂದಿಲ್ಲಿಗೆ ಹೋಗುವ ಶಕ್ತಿ ಬಂದಿರುವುದರಿಂದ ಎಲ್ಲಿಯಾದರೂ ಹೋಗಿ ಬಿದ್ದು ಪೆಟ್ಟು ಮಾಡಿಕೊಳ್ಳುವರೋ ಏನೋ ಎಂದು ಅವರನ್ನು ನೋಡಿಕೊಳ್ಳಲು ವಿಶೇಷ ಏರ್ಪಾಟು ಮಾಡಿದರು. ಅನೇಕ ಆಟದ ಬೊಂಬೆಗಳನ್ನು ತಂದುಕೊಟ್ಟರು. ತಾಯಿಯೊಂದಿಗೆ ಮಕ್ಕಳು, ಮಕ್ಕಳೊಂದಿಗೆ ತಾಯಿ, ಅವರೊಂದಿಗೆ ದಾದಿಯರು. ಕಾಲವೆನ್ನುವುದು ಅವರಿಗರಿವಿಲ್ಲದಂತೆಯೇ ಹೋಗುತ್ತಿತ್ತು. ಹೀಗೆ ಕಾಲವನ್ನು ಆನಂದದಿಂದ ಕಳೆಯುತ್ತಿರಲು ಮಕ್ಕಳು ದಾದಿಯರ, ತಾಯಿಯರ ಬೆರಳುಗಳನ್ನು ಹಿಡಿದುಕೊಂಡು ಎದ್ದು ನಿಲ್ಲುವುದನ್ನು ಕಲಿತರು. ಗೋಡೆಗಳನ್ನು ಹಿಡಿದುಕೊಂಡು ನಿಲ್ಲುತ್ತಿದ್ದರು. ತಪ್ಪು ತಪ್ಪು ಹೆಜ್ಜೆ ಹಾಕುತ್ತಿದ್ದರು. ಈ ಆಟವು ತಾಯಿಯರಿಗೆ ಇನ್ನಷ್ಟು ಆನಂದದಾಯಕವಾಗಿತ್ತು. ತಮ್ಮ ಪುಟ್ಟ ಪುಟ್ಟ ತುಟಿಗಳನ್ನಾಡಿಸುತ್ತಾ ಹಲ್ಲಿಲ್ಲದ ಬಾಯಿಯಿಂದ ತೊದಲು ನುಡಿಗಳನ್ನಾಡುತ್ತಿದ್ದರೆ ತಾಯಿಯರು ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಿದ್ದರು. ಬಾಲಕರು ಅಮ್ಮ, ಅಪ್ಪ ಎನ್ನುವ ಮಾತುಗಳನ್ನು ಕಲಿಯುತ್ತಿದ್ದರು. ನಿತ್ಯವೂ ಬೆಳಗಾಗುತ್ತಲೇ ಸುಗಂಧ ದ್ರವ್ಯಗಳನ್ನು ಎಣ್ಣೆಯಲ್ಲಿ ಬೆರೆಸಿ ಮೈಗೆ ಉಜ್ಜಿ, ನಾದಿದ ಸುಗಂಧ ಹಿಟ್ಟಿನಿಂದ ಉಜ್ಜಿ ಸರಯೂ ನದಿ ತೀರ್ಥದಲ್ಲಿ ಅಭ್ಯಂಗ ಸ್ನಾನ ಮಾಡಿಸಿ, ತಲೆಗೆ ಸುಗಂಧದ ಹೊಗೆ ಹಾಕಿ, ಕಣ್ಣಿಗೆ ಕಾಡಿಗೆ ತಿದ್ದಿ, ದೃಷ್ಟಿಬೊಟ್ಟು ಇಟ್ಟು, ಹಣೆಯ ಮೇಲೆ ತಿಲಕವನ್ನು ತಿದ್ದಿ, ತರತರದ ಬಟ್ಟೆಗಳಿಂದ ಅಲಂಕರಿಸಿ, ಹೂವುಯ್ಯಾಲೆಯಲ್ಲಿ ಮಲಗಿಸಿ ಜೋಗುಳ ಹಾಡುತ್ತಿದ್ದರೆ ಆ ತಾಯಿಯರಿಗೆ ಬೇರೆ ವೈಕುಂಠ ಇದೆ ಎನ್ನುವುದೇ ಮರೆತು ಹೋಗಿ ಅದೇ ಅವರಿಗೆ ಸ್ವರ್ಗ ವೈಕುಂಠಗಳಿಗಿಂತ ಮಿಗಿಲಾಗಿರುತ್ತಿತ್ತು. ಇನ್ನು ಆಭರಣಗಳೋ, ಅಬ್ಬಾ, ದಿನಕ್ಕೊಂದು ಬಗೆಯ ಕಾಲ್ಗೆಜ್ಜೆ, ನಡುಗೆಜ್ಜೆ, ಕಂಠಹಾರ. ಇವು ಮೈಗೆ ಚುಚ್ಚುವುವೋ ಏನೋ ಎಂದು ಅವುಗಳ ಕೆಳಗೆ ಮೆತ್ತಗಿನ ಬಟ್ಟೆ ಜೋಡಿಸಿ ತೊಡಿಸುತ್ತಿದ್ದರು.
ಬಾಲಕರ ಬಾಲಲೀಲೆಗಳು ವರ್ಣನಾತೀತವಾಗಿರುತ್ತಿದ್ದುವು. ಅವರು ನಡೆದಾಡುವ ವಯಸ್ಕರಾದಾಗ ಪಟ್ಟಣದಲ್ಲಿನ ಅದೇ ವಯಸ್ಸಿನ ಹುಡುಗರನ್ನು ಕರೆತಂದು ಅವರನ್ನೂ ಇವರನ್ನೂ ಒಟ್ಟುಗೂಡಿಸಿ ಆಟಗಳನ್ನಾಡಿಸುತ್ತಿದ್ದರು, ತಿಂಡಿಗಳನ್ನು ಕೊಡುತ್ತಿದ್ದರು. ಆ ಪುರಪ್ರಮುಖರ ಮಕ್ಕಳಿಗೆ ಬಹುಮಾನಗಳನ್ನು, ಆಟದ ಬೊಂಬೆಗಳನ್ನು ಕೊಡುವುದು, ಅವರ ತಾಯಂದಿರಿಗೆ ಜೊತೆಗೆ ಬಂದ ದಾದಿಯರಿಗೆ ಊಟದ ಏರ್ಪಾಟು ಮಾಡುವುದು. ಹೀಗೆ ಕೌಸಲ್ಯೆ, ಸುಮಿತ್ರೆ, ಕೈಕೆಯರು ತಮ್ಮ ದೇಹಗಳನ್ನೇ ಮರೆತು ಮಕ್ಕಳನ್ನು ಪ್ರಾಣ ಸಮಾನವಾಗಿ ನೋಡಿಕೊಳ್ಳುತ್ತಾ ಆನಂದಿಸುತ್ತಿದ್ದರು. ಹೀಗೆ ಸ್ವಲ್ಪ ಕಾಲ ಅಂತಃಪುರದಲ್ಲಿ ತಾಯಿಯರೊಂದಿಗೆ ಬಾಲಲೀಲೆಗಳನ್ನಾಡಿದ ಮೇಲೆ 3 ವರ್ಷಗಳು ತುಂಬುತ್ತಲೇ ಬಾಲಕರನ್ನು ಆಟವಾಡಲು ದಾದಿಯರೊಂದಿಗೆ ಆಟದ ಮೈದಾನಕ್ಕೆ ಕಳಿಸಿ ಸಕಾಲದಲ್ಲಿ ಅಂತಃಪುರಕ್ಕೆ ಹಿಂತಿರುಗುವಂತೆ ತಿಳಿಸಿ ತಾಯಿಯರು ಮಕ್ಕಳನ್ನು ಅತಿ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ದಶರಥನು ರಾಣಿಯರೊಂದಿಗೆ ಮಾತನಾಡುತ್ತಾ, ಮಕ್ಕಳು ಹೀಗೆ ದಾದಿಯರೊಂದಿಗೇ ಕಾಲ ಕಳೆಯುತ್ತಿದ್ದರೆ ವಿದ್ಯಾಬುದ್ಧಿಗಳನ್ನು ಕಲಿಯುವುದಿಲ್ಲ ಎಂದು ಹೇಳಿ ಸರಿಯಾದ ಮುಹೂರ್ತ ನಿರ್ಣಯಿಸಿ ಗುರುಗಳನ್ನು ಬರಮಾಡಿಕೊಂಡು ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದನು. ಅಂದಿನಿಂದಲೂ ಹುಡುಗರು ರಾಜೋಚಿತ ವೇಷಭೂಷಣಗಳನ್ನು ಬಿಟ್ಟು ಗುರುಕುಲದ ಆಶ್ರಮ ಪದ್ಧತಿಯಂತೆ ಮೇಲೆ ಅಂಗವಸ್ತ್ರ ಹೊದ್ದು ಸೊಂಟಕ್ಕೆ ಮುಂಡನ್ನು ಸುತ್ತಿ ಗುರುಗೃಹವನ್ನು ಪ್ರವೇಶಿಸಿದರು. ಅರಮನೆಯಲ್ಲಿದ್ದರೆ ವಿದ್ಯೆ ಕಲಿಯಲು ಆಗುವುದಿಲ್ಲವೆಂದು ಗುರುವಿನ ಗೃಹದಲ್ಲೇ ಗುರು ಸೇವೆ ಮಾಡುತ್ತಾ ಅವರು ಕೊಟ್ಟ ಆಹಾರವನ್ನೇ ಸೇವಿಸುತ್ತಾ ಮೂರ್ತಿ ಭವಿಸಿದ ಬ್ರಹ್ಮಚಾರಿಗಳಂತೆ ವಿದ್ಯೆಯನ್ನು ಕಲಿಯುತ್ತಿದ್ದರು. ತಾಯಿಯರಿಗೆ ಯಾವಾಗಲಾದರೂ ಮಕ್ಕಳನ್ನು ನೋಡಬೇಕೆಂದು ಆಶೆಯಾದರೆ ತಾಯಿಯರೇ ಗುರುಗೃಹಕ್ಕೆ ಹೋಗಿ ಮಕ್ಕಳನ್ನು ನೋಡಿ ಅವರ ವಿದ್ಯಾಬುದ್ಧಿಗಳನ್ನು ಗಮನಿಸಿ ಆನಂದಿಸಿ ಹಿಂತಿರುಗುತ್ತಿದ್ದರು. ಗುರುವು ಆ ಬಾಲಕರ ಶ್ರದ್ಧಾ ಭಕ್ತಿಗಳಿಗೆ, ಧಾರಣಾ ಶಕ್ತಿಗೆ ಅತ್ಯಂತ ಆಶ್ಚರ್ಯ ಆನಂದ ಪಡುತ್ತಿದ್ದರು. ಅದರಲ್ಲಿಯೂ ರಾಮನ ಶ್ರದ್ಧೆ ಅತ್ಯಂತ ತೀವ್ರವಾಗಿತ್ತು. ಗುರುವು ತಾವು ಹೇಳಿಕೊಟ್ಟ ಪಾಠವನ್ನು ಕ್ಷಣದಲ್ಲಿ ತಿರುಗಿ ಒಪ್ಪಿಸುತ್ತಿದ್ದ ರಾಮನ ಕುಶಾಗ್ರ ಬುದ್ಧಿಗೆ ಅಚ್ಚರಿಪಟ್ಟು ಅವನ ಶ್ರದ್ಧೆಗೆ ಭಂಗ ಬರಬಾರದೆಂದು ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಬೇರೆ ಕೂರಿಸಿ ರಾಮನಿಗೆ ಪ್ರತ್ಯೇಕವಾಗಿ ವೇದಶಾಸ್ತ್ರಗಳನ್ನು ಕಲಿಸಲು ಪ್ರಾರಂಭಿಸಿದರು. ಲಕ್ಷ್ಮಣ, ಭರತ, ಶತ್ರುಘ್ನರು ಕೂಡ ಮಹಾಶ್ರದ್ಧೆಯಿಂದ ಕಲಿಯುತ್ತಿದ್ದುದಲ್ಲದೆ ನಿರಂತರವೂ ರಾಮನ ಸಹವಾಸಕ್ಕೆ ಹಾತೊರೆಯುತ್ತಿದ್ದರು. ಒಂದು ನಿಮಿಷ ರಾಮನು ತಮ್ಮಿಂದ ದೂರವಾದರೆ ಪಾಠದ ಮೇಲಾಗಲಿ ಗುರುವಿನ ಆಜ್ಞೆಯ ಮೇಲಾಗಲಿ ಅವರಿಗೆ ಮನಸ್ಸು ನಿಲ್ಲುತ್ತಿರಲಿಲ್ಲ. ಅದರಿಂದ ಅವರು 1-2 ತರಗತಿ ಹಿಂದೆ ಬೀಳುತ್ತಿದ್ದರು. ಲಕ್ಷ್ಮಣನು ಒಮ್ಮೊಮ್ಮೆ, ನಮಗೆ ಈ ವಿದ್ಯೆ ಅವಶ್ಯಕವಿಲ್ಲ, ರಾಮನೊಬ್ಬ ನಮ್ಮ ಬಳಿ ಇದ್ದರೆ ಸಾಕು ಎಂದು ಗುರುಗಳೊಂದಿಗೆ ನಿರ್ಭಯವಾಗಿ ಹೇಳಿಯೇ ಬಿಡುತ್ತಿದ್ದ. ರಾಮನೆಂದರೆ ಲಕ್ಷ್ಮಣನಿಗೆ ಅಮಿತ ಪ್ರಾಣ. ಅವರಿಬ್ಬರ ಸಂಬಂಧವನ್ನು ಆಗಾಗ ಗಮನಿಸಿ ಗುರು ವಸಿಷ್ಠರು ಆನಂದಿಸುತ್ತಿದ್ದರು. ಅವರು ನಿಜವಾಗಿಯೂ ನರನಾರಾಯಣರೇ ಎನ್ನುತ್ತಿದ್ದರು ವಸಿಷ್ಠರು. ಜೈ ಸಾಯಿರಾಮ್.